ನಿನ್ನೆ ಮೊನ್ನೆವರೆಗೂ ನಮ್ಮ ಬಂಗಾರ ಬೇರೆ ದೇಶಗಳ ಬ್ಯಾಂಕ್ ಲಾಕರ್ಗಳಲ್ಲಿ ಯಾರೋ ಒಬ್ಬರ ನಿಯಂತ್ರಣದಲ್ಲಿ ಇತ್ತು. ಆದ್ರೆ ಈಗ ಸೀನ್ ರಿವರ್ಸ್ ಆಗಿದೆ. ಪ್ರಪಂಚವೇ ಆಶ್ಚರ್ಯ ಪಡುವಂತೆ ನಮ್ಮ ಬಂಗಾರ ಮತ್ತೆ ನಮ್ಮ ಗೂಡಿಗೆ ಸೇರಿದೆ. ಅಷ್ಟಕ್ಕೂ ವಿಷಯ ಏನಂದ್ರೆ, ಮೀಡಿಯಾದಲ್ಲಿ ಬಂದಂತೆ ಕೇವಲ 100 ಟನ್ ಮಾತ್ರವಲ್ಲ, ಬರೋಬ್ಬರಿ 214 ಟನ್ ಬಂಗಾರ ವಿದೇಶಗಳಿಂದ ತಿರುಗಿ ನಮ್ಮ ಭಾರತಕ್ಕೆ ಬಂದಿದೆ. ಈ ಬಂಗಾರ ಬಂದ ನಂತರ ಭಾರತ ಮತ್ತೆ ಹಳೆಯ ಚಿನ್ನದ ಹಕ್ಕಿಯಾಗಿ ಬದಲಾಗುತ್ತಾ? ಒಡಿಶಾದಲ್ಲಿ ದೊರೆತ ನಿಧಿಯ ಕತೆ ಏನು? ಅಷ್ಟಕ್ಕೂ ಪ್ರಧಾನಿ ಮೋದಿಯ ಮಾಸ್ಟರ್ ಪ್ಲಾನ್ ಏನು? ಈ ವಿಷಯಗಳನ್ನ ಎಲ್ಲ ಕ್ಲಿಯರ್ ಆಗಿ ಮಾತಾಡೋಣ. ಅದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಅಂತ ಟೈಪ್ ಮಾಡಿ. ವಿಷಯಕ್ಕೆ ಬಂದ್ರೆ, ಈ ಮಧ್ಯೆ ನ್ಯೂಸ್ ಚಾನೆಲ್ಗಳು, ಪೇಪರ್ಗಳಲ್ಲಿ ಎಲ್ಲಾ ಕಡೆ ಒಂದೇ ಸುದ್ದಿ ಹಲ್ಚಲ್ ಮಾಡ್ತಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಿದೇಶಗಳಲ್ಲಿದ್ದ ನಮ್ಮ ಬಂಗಾರವನ್ನ ಹಿಂದಕ್ಕೆ ತಂದಿದೆ ಅಂತ ಟಾಕ್ ಬಂದಿದೆ. ಮೀಡಿಯಾದವರು 100 ಟನ್ ಬಂದಿದೆ ಅಂತ ಹೇಳಿದ್ರು. ಆದ್ರೆ ನಿಜವಾದ ಲೆಕ್ಕ ಬೇರೆ ಇದೆ. RBI ನ ಲೇಟೆಸ್ಟ್ ಡೇಟಾ ಪ್ರಕಾರ 2022 ಸೆಪ್ಟೆಂಬರ್ ನಿಂದ 2024 ಸೆಪ್ಟೆಂಬರ್ ನ ಮಧ್ಯೆ ನಮ್ಮವರು ಬರೋಬ್ಬರಿ 214 ಟನ್ ಬಂಗಾರವನ್ನ ಟಾಪ್ ಸೀಕ್ರೆಟ್ ಆಗಿ ಹೈ ಸೆಕ್ಯೂರಿಟಿಯೊಂದಿಗೆ ಭಾರತಕ್ಕೆ ಶಿಫ್ಟ್ ಮಾಡಿದ್ದಾರೆ. ಇದು ಸಾಮಾನ್ಯ ವಿಷಯವಲ್ಲ, ಒಂದು ರೀತಿಯಲ್ಲಿ ಇದು ಹಿಸ್ಟರಿ ಅಂತ ಹೇಳಬೇಕು. ಯಾಕಂದ್ರೆ ಇಷ್ಟೊಂದು ಭಾರಿ ಮೊತ್ತದ ಬಂಗಾರ ಒಂದೇ ಸಾರಿಗೆ ಹಿಂದಕ್ಕೆ ಬರುವುದು ಇದೇ ಮೊದಲ ಬಾರಿ. ಈ ಆಪರೇಷನ್ ಎಷ್ಟು ಸೈಲೆಂಟ್ ಆಗಿ ನಡೀತು ಅಂದ್ರೆ, ಬಂಗಾರ ನಮ್ಮ ದೇಶಕ್ಕೆ ಬರೋವರೆಗೂ ಹೊರಗಿನ ಪ್ರಪಂಚಕ್ಕೆ ಸಣ್ಣ ಹಿಂಟ್ ಕೂಡ ಕೊಡ್ಲಿಲ್ಲ. ಇದರ ಹಿಂದೆ ಇರುವ ಎಮೋಷನ್ ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದು ಸಾರಿ ನಾವು ಫ್ಲಾಶ್ ಬ್ಯಾಕ್ ಗೆ ಹೋಗ್ಬೇಕು. 1991 ಇಸವಿಯಲ್ಲಿ ನಮ್ಮ ಭಾರತದ ಆರ್ಥಿಕ ಇತಿಹಾಸದಲ್ಲಿ ಒಂದು ಕೆಟ್ಟ ಕನಸಿನಂತೆ ಆಗಿತ್ತು. ಆಗ ನಮ್ಮ ಬಳಿ ಕೈಯಲ್ಲಿ ಚಿಲ್ಲರೆ ಕೂಡ ಇರಲಿಲ್ಲ. ಪೆಟ್ರೋಲ್ ಡೀಸೆಲ್ ಕೊಳ್ಳಲು ಕೂಡ ಫಾರಿನ್ ಕರೆನ್ಸಿ ಇರಲಿಲ್ಲ. ಪರಿಸ್ಥಿತಿ ಎಷ್ಟೊಂದು ದಾರುಣವಾಗಿತ್ತಂದ್ರೆ, ಇನ್ನು ಭಾರತದ ಕತೆ ಮುಗೀತು ಅಂತ ಎಲ್ಲರೂ ಅಂದ್ಕೊಂಡ್ರು. ಆಗ ನಮ್ಮ ದೇಶವನ್ನ ಕಾಪಾಡಿಕೊಳ್ಳಲು ಬೇರೆ ದಾರಿ ಇಲ್ಲದೆ ನಮ್ಮ ಮನೆಯಲ್ಲಿದ್ದ ಬಂಗಾರವನ್ನ ತೆಗೆದುಕೊಂಡು ಬ್ಯಾಂಕ್ ಆಫ್ ಇಂಗ್ಲೆಂಡ್, ಸ್ವಿಟ್ಜರ್ಲೆಂಡ್ ಬ್ಯಾಂಕ್ ಗಳಲ್ಲಿ ಅಡ ಇಟ್ಕೊಳ್ಬೇಕಾಯ್ತು. IMF, ವರ್ಲ್ಡ್ ಬ್ಯಾಂಕ್ ನಿಂದ ಲೋನ್ ಪಡೆಯಲು ಬಂಗಾರ ಅಡ ಇಡದೆ ತಪ್ಪಲಿಲ್ಲ. ಆ ಟೈಮ್ನಲ್ಲಿ ಏರ್ಪೋರ್ಟ್ ಅಲ್ಲಿ ಬಂಗಾರ ಲೋಡ್ ಮಾಡ್ತಾ ಇದ್ದ ಫ್ಲೈಟ್ ಗಳನ್ನ ನೋಡಿ ಎಷ್ಟೋ ಭಾರತೀಯರ ಹೃದಯ ಭಾರವಾಯ್ತು. ಅಯ್ಯೋ, ನಮ್ಮ ಬಂಗಾರ ಹೊರಗಿನ ದೇಶಕ್ಕೆ ಹೋಗ್ತಾ ಇದೆಯಲ್ಲ ಅಂತ ಕಣ್ಣೀರ್ ಹಾಕಿದವರು ಕೂಡ ಇದ್ರು. ಆದ್ರೆ ಕಾಲ ಯಾವಾಗ್ಲೂ ಒಂದೇ ರೀತಿ ಇರಲಾರದು, ಚಕ್ರ ತಿರುಗದೆ ಇರಲಾರದು. ಈಗ ನಮ್ಮ ಭಾರತದ ರೇಂಜ್ ಪೂರ್ತಿಯಾಗಿ ಬದಲಾಗಿದೆ. ಒಂದು ಕಾಲದಲ್ಲಿ ಅಡ ಇಟ್ಟಿದ್ದ ಬಂಗಾರವನ್ನ ಬಿಡಿಸಿಕೊಳ್ಳೋದು ಅಷ್ಟೇ ಅಲ್ಲದೆ, ಅಲ್ಲಿ ಸೇಫ್ಟಿಗೋಸ್ಕರ ಇಟ್ಟಿದ್ದ ಬಂಗಾರವನ್ನ ಕೂಡ ಇನ್ಮೇಲೆ ನಮ್ಮ ಬಂಗಾರ ನಮ್ಮ ಬಳಿಯೇ ಇರಬೇಕು ಅಂತ ಹೆಮ್ಮೆಯಿಂದ ಹಿಂದಕ್ಕೆ ತೆಗೆದುಕೊಳ್ತಾ ಇದೆ. ನಿಜಕ್ಕೂ RBI ಈ ಮಿಷಿನ್ ಅನ್ನ 2022ರಲ್ಲಿ ಸ್ಟಾರ್ಟ್ ಮಾಡಿತು. ಮೊದಲು 10 ರಿಂದ 12 ಟನ್ ನಿಧಾನಕ್ಕೆ ತಂದರು. ಆದ್ರೆ ನಿಜವಾದ ಗೇಮ್ 2024ರಲ್ಲಿ ನಡೀತು. ಏಪ್ರಿಲ್ ತಿಂಗಳಲ್ಲಿ 100 ಟನ್, ನಂತರ ಧನತೇರಸ್ ಹಬ್ಬಕ್ಕೆ ಮೊದಲು ಅಕ್ಟೋಬರ್ ನಲ್ಲಿ ಮತ್ತೊಂದು 102 ಟನ್ ಚಕಚಕ ಭಾರತಕ್ಕೆ ಬಂದುಬಿಡ್ತು. 1991ರ ನಂತರ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬಂಗಾರ ನಮ್ಮ ದೇಶಕ್ಕೆ ಬರುವುದು ಇದೇ ರೆಕಾರ್ಡ್. ಪ್ರಸ್ತುತ RBI ಬಳಿ ಒಟ್ಟು 879 ಟನ್ ಬಂಗಾರ ರಿಸರ್ವ್ಸ್ ಇದ್ರೆ ಅದರಲ್ಲಿ 613 ಟನ್ ಈಗ ನಮ್ಮ ದೇಶದಲ್ಲೇ ಸೇಫ್ ಆಗಿದೆ. ಇನ್ನು ಸುಮಾರು 224 ಟನ್ ಮಾತ್ರ ವಿದೇಶಗಳಲ್ಲಿ ಇಟ್ಟಿದ್ದಾರೆ. ಯಾಕಂದ್ರೆ ಇಂಟರ್ನ್ಯಾಷನಲ್ ಬಿಸಿನೆಸ್ ಟ್ರಾನ್ಸಾಕ್ಷನ್ ಗಳಿಗೆ ಅಲ್ಲಿ ಸ್ವಲ್ಪ ಗೋಲ್ಡ್ ಲಿಕ್ವಿಡಿಟಿ ಇರಿಸೋದು ಸೇಫ್. ಇಷ್ಟೊಂದು ಸಡನ್ ಆಗಿ ಈ ಡಿಸಿಷನ್ ಯಾಕೆ ತೆಗೆದುಕೊಂಡರು, ಇದರ ಹಿಂದಿರುವ ಲಾಜಿಕ್ ಏನು ಅಂತ ನಿಮ್ಗೆ ಡೌಟ್ ಬರಬಹುದು. ಇತರರ ಸಹಾಯಕ್ಕಿಂತ ನಮ್ಮ ಕಾಲುಗಳ ಮೇಲೆ ನಾವು ನಿಲ್ಲುವುದು ಮೇಲು ಅನ್ನುವ ಗಾದೆ ಇದಕ್ಕೆ ಪರ್ಫೆಕ್ಟ್ ಆಗಿ ಸೆಟ್ ಆಗುತ್ತೆ. ಕೊರೋನಾ ಪ್ಯಾಂಡಮಿಕ್, ನಂತರ ರಷ್ಯಾ ಯುಕ್ರೇನ್ ಯುದ್ಧ, ಈಗ ಇಸ್ರೇಲ್ ನ ಗೊಂದಲಗಳು, ಇವೆಲ್ಲ ನೋಡಿದ ನಂತರ ಪ್ರಪಂಚವೆಲ್ಲ ಫೈನಾನ್ಷಿಯಲ್ ಆಗಿ ಸಮಸ್ಯೆಗಳನ್ನ ಎದುರಿಸ್ತು. ದೊಡ್ಡ ದೊಡ್ಡ ದೇಶಗಳ ಎಕಾನಮಿಗಳೇ ಕುಸಿದು ಬಿದ್ದಿವೆ. ಬಂಗಾರದ ದರ ಆಕಾಶಕ್ಕೆ ತಾಕುತ್ತಿದೆ. ಮುಖ್ಯವಾಗಿ ವೆಸ್ಟರ್ನ್ ದೇಶಗಳ ಬಿಹೇವಿಯರ್ ನೋಡಿದ ನಂತರ ಎಲ್ಲರಿಗೂ ಭಯ ಹಿಡ್ಕೊಂಡಿದೆ. ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದ ತಕ್ಷಣ ಅಮೆರಿಕ ಮತ್ತು ಯುರೋಪ್ ದೇಶಗಳು ಸೇರಿಕೊಂಡು ರಷ್ಯಾದ ಸುಮಾರು $300 ಬಿಲಿಯನ್ ಆಸ್ತಿಗಳನ್ನ ಫ್ರೀಜ್ ಮಾಡಿದ್ರು. ಅಂದ್ರೆ ರಷ್ಯಾದ ಹಣವೇ ಆದ್ರೂ ರಷ್ಯಾ ಬಳಸಲು ಸಾಧ್ಯವಿಲ್ಲದಂತೆ ಲಾಕ್ ಮಾಡಿದ್ರು. ಇದನ್ನ ನೋಡಿದ ಇತರ ದೇಶಗಳಿಗೆ ಫ್ಯೂಸ್ ಎಗರೋಯ್ತು. ನಾಳೆ ಬೆಳಿಗ್ಗೆ ಅಮೆರಿಕದೊಂದಿಗೆ ನಮ್ಗೆ ಏನಾದ್ರೂ ಗೊಂದಲ ಬಂದರೆ ನಮ್ಮ ಹಣವನ್ನು ಸಹ ಇದೇ ರೀತಿ ಲಾಕ್ ಮಾಡ್ತಾರಾ ಅಂತ ಅವ್ರಿಗೆ ಡೌಟ್ ಶುರುವಾಯ್ತು. ನಂಬಿಕೆ ಗಾಳಿಯಲ್ಲಿರುವ ದೀಪದಂತಾಗಿದೆ. ಅದಕ್ಕೆ ಎಲ್ಲರೂ ತಮ್ಮ ಸೇಫ್ಟಿಯನ್ನ ತಾವೇ ನೋಡಿಕೊಳ್ತಾ ಇದ್ದಾರೆ. ನಮ್ಮ ಆಸ್ತಿ ನಮ್ಮ ಕಣ್ಣ ಮುಂದೆ ನಮ್ಮ ಬಾರ್ಡರ್ ಒಳಗೆ ಇದ್ರೆ ಮಾತ್ರ ಸೇಫ್ ಅಂತ RBI ಡಿಸೈಡ್ ಮಾಡಿದೆ. ವಿದೇಶಗಳಲ್ಲಿ ಇದ್ರೆ ಯಾವಾಗ ಯಾವ ಸ್ಯಾಂಕ್ಷನ್ ಆಗ್ತಾರೋ, ಯಾವಾಗ ಯಾವ ರೂಲ್ಸ್ ಬದಲಾಯಿಸ್ತಾರೋ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಈ ಗೋಲ್ಡ್ ರಿಟರ್ನ್ಸ್ ಮಿಷನ್ ಇಷ್ಟು ಸ್ಪೀಡ್ ಆಗಿ ನಡೀತಿದೆ. ಕೇವಲ ಭಾರತ ಮಾತ್ರವಲ್ಲ, ಪ್ರಪಂಚದಲ್ಲಿ ಬಹಳಷ್ಟು ಸೆಂಟ್ರಲ್ ಬ್ಯಾಂಕ್ಗಳು ಈಗ ಡಾಲರ್ ಗಳನ್ನ ಬಿಟ್ಟು ಬಂಗಾರವನ್ನ ಖರೀದಿ ಮಾಡ್ತಿವೆ. ಯಾಕಂದ್ರೆ ಡಾಲರ್ ಬೆಲೆ ಯಾವಾಗ ಕುಸಿಯುತ್ತೋ ಗೊತ್ತಿಲ್ಲ, ಆದ್ರೆ ಬಂಗಾರದ ಬೆಲೆ ಯಾವಾಗ್ಲೂ ಸೇಫ್ ಆಗಿರುತ್ತೆ. ಇದೇ ಟೈಮಲ್ಲಿ ಪ್ರಧಾನಿ ಮೋದಿ ತೆಗೆದುಕೊಳ್ತಾ ಇರುವ ಸ್ಟೆಪ್ ಗಳು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಸ್ಟ್ರಾಟಜಿಕ್ ಆಗಿವೆ. ಸರಿಯಾಗಿ ಬಂಗಾರ ಭಾರತಕ್ಕೆ ಬರ್ತಾ ಇರುವ ಟೈಮ್ ನಲ್ಲೇ ಅವರು ಆಫ್ರಿಕಾದ ಗಾನಾ ದೇಶಕ್ಕೆ ಹೋಗಿದ್ರು. ಗಾನಾ ಅಂದ್ರೆ ಯಾವುದೋ ಚಿಕ್ಕ ದೇಶ ಅಂತ ತಿರಸ್ಕರಿಸಬೇಡಿ, ಅದು ಬಂಗಾರ ಗಣಿಗಳಲ್ಲಿ ಪ್ರಪಂಚದಲ್ಲಿ 6ನೇ ಅತಿ ದೊಡ್ಡ ಬಂಗಾರ ಉತ್ಪಾದಕ ದೇಶ.
ಮೋದಿಜಿಯ ವಿಸಿಟ್ ನ ಹಿಂದೆ ಒಂದು ಪಕ್ಕಾ ಸ್ಕೆಚ್ ಇದೆ. ಯಾಕಂದ್ರೆ ನಮ್ಮ ಪಕ್ಕದಲ್ಲಿರುವ ಚೀನಾ ಆಗಲೇ ಆಫ್ರಿಕಾದಲ್ಲಿ ಕರ್ಚೀಫ್ ಹಾಕಿ ಕೂತಿದೆ. ಅಲ್ಲಿನ ಗಣಿಗಳನ್ನ ಲೀಸ್ಗೆ ತೆಗೆದುಕೊಂಡು ಮಿನರಲ್ಸ್ ಎಲ್ಲ ತಮ್ಮ ದೇಶಕ್ಕೆ ತರಲು ಆಧಿಪತ್ಯ ನಡೆಸ್ತಾ ಇದೆ. ನಿದ್ರೆ ಮಾಡ್ತಾ ಇರೋರನ್ನ ಎಬ್ಬಿಸಬಹುದು, ಆದ್ರೆ ನಿದ್ರೆ ಮಾಡ್ತಾ ಇರೋ ತರ ನಟಿಸ್ತಾ ಇರೋರನ್ನ ಎಬ್ಬಿಸಲಾರೆವು. ಇಷ್ಟು ದಿನಗಳು ನಾವು ಗಮನಿಸಲಿಲ್ಲ, ಆದ್ರೆ ಈಗ ಭಾರತ ಕೂಡ ಆ ರೇಸ್ ಅಲ್ಲಿ ಇಳಿದಿದೆ. ಗಾನಾದೊಂದಿಗೆ ಫ್ರೆಂಡ್ಶಿಪ್ ಅನ್ನ ಮಾಡಿ ಡೈರೆಕ್ಟ್ ಆಗಿ ಅಲ್ಲಿಂದ ಕಚ್ಚಾ ಬಂಗಾರವನ್ನ ನಮ್ಮ ದೇಶಕ್ಕೆ ತರಿಸಿಕೊಳ್ಳಬೇಕು. ನಮ್ಮ ಕಂಪನಿಗಳು ಅಲ್ಲಿ ಮೈನಿಂಗ್ ಮಾಡಬೇಕು ಅಂತ ಪ್ಲಾನ್. ಇದರಿಂದ ಗೋಲ್ಡ್ ಸಪ್ಲೈ ಚೈನ್ ನಮ್ಮ ಕೈಯಲ್ಲಿರುತ್ತೆ. ಚೀನಾಗೆ ಬಲವಾದ ಪೈಪೋಟಿ ಕೊಡುವಂತಾಗುತ್ತೆ. ಅಲ್ಲಿ ಬಂಗಾರ ತೋಡುವಿಕೆ ರಿಫೈನಿಂಗ್ ಪ್ರಾಜೆಕ್ಟ್ ಗಳಲ್ಲಿ ನಮ್ಮವರು ಇನ್ವೆಸ್ಟ್ ಮಾಡಿದ್ರೆ ಭವಿಷ್ಯದಲ್ಲಿ ನಮಗೆ ಬಂಗಾರದ ಕೊರತೆ ಇರೋದಿಲ್ಲ. ಇನ್ನು ನಿಜವಾದ ಗುಡ್ ನ್ಯೂಸ್ ಏನಂದ್ರೆ ಈಗ ನಮ್ಮ ಮನೆಯಲ್ಲೇ ಬಂಗಾರ ದೊರೀತಾ ಇದೆ. ಒಡಿಶಾ ರಾಜ್ಯದಲ್ಲಿ ಭಾರಿ ಬಂಗಾರ ನಿಕ್ಷೇಪಗಳು ಇವೆ ಅಂತ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ತಿಳಿಸಿದೆ. ಒಡಿಶಾದ ಜಿಲ್ಲೆಗಳಲ್ಲಿ ಈ ಬಂಗಾರ ಗಣಿಗಳು ಇವೆ ಅಂತೆ. ಅಲ್ಲಿ ಗಣಿಗಳ ತೋಡುವಿಕೆ ಪೂರ್ತಿ ಸ್ವಿಂಗ್ ಅಲ್ಲಿ ಶುರುವಾಗಿದೆ. ಸುಮಾರು 50 ಟನ್ ಬಂಗಾರ ಹೊರಗೆ ಬರುವ ಚಾನ್ಸ್ ಇದೆ ಅಂತೆ. ಇದು ನಮ್ಮ ದೇಶಕ್ಕೆ ಎಷ್ಟೋ ಮೇಲು ಮಾಡುತ್ತೆ. ಇದು ಅತ್ಯಾಸೆ ಅಲ್ಲ, ಅವಶ್ಯಕತೆ. ನಮ್ಮ ಭಾರತೀಯರಿಗೆ ಬಂಗಾರ ಅಂದ್ರೆ ಎಷ್ಟು ಹುಚ್ಚು ಎಂಬುದನ್ನ ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. ಹುಟ್ಟಿದಾಗ ಚೈನಿಂದ ಹಿಡಿದು ಮದುವೆಯಲ್ಲಿ ಒಡ್ಡಾಣಗಳವರೆಗೂ ನಾವು ಬಳಸುವ ಬಂಗಾರ ಅಷ್ಟಿಷ್ಟಲ್ಲ. ಪ್ರಪಂಚದಲ್ಲೇ ಬಂಗಾರವನ್ನ ಹೆಚ್ಚು ಬಳಸುವ ದೇಶಗಳಲ್ಲಿ ನಾವು ಟಾಪ್ ನಲ್ಲಿ ಇರ್ತೀವಿ. ಪ್ರತಿ ವರ್ಷ ಸುಮಾರು 800ರಿಂದ 900 ಟನ್ ಬಂಗಾರವನ್ನ ಬಳಸ್ತೀವಿ. ಆದ್ರೆ ನಮ್ಮ ದೇಶದಲ್ಲಿ ಉತ್ಪಾದನೆ ತುಂಬಾನೇ ಕಡಿಮೆ. ಅಂದ್ರೆ ನಮ್ಮ ಅಗತ್ಯಗಳಲ್ಲಿ 90% ವಿದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಇದರಿಂದ ಫಾರಿನ್ ಎಕ್ಸ್ಚೇಂಜ್ ಬಹಳ ಹೊರಗೆ ಹೋಗುತ್ತೆ. ಇದನ್ನೇ ಟ್ರೇಡ್ ಡೆಫಿಸಿಟ್ ಅಂತಾರೆ. ಅದೇ ಒಡಿಶಾದಲ್ಲಿ ಮೈನಿಂಗ್ ಅನ್ನೋದು ಶುರುವಾದ್ರೆ ನಮ್ಮ ಅಗತ್ಯಗಳಿಗೆ ಬೇಕಾದಷ್ಟು ಬಂಗಾರ ಕೆಲವು ಭಾಗ ಆದ್ರೂ ನಮ್ಮಲ್ಲೇ ದೊರೆಯುತ್ತೆ. ಆಗ ವಿದೇಶಿ ಸಾಲಗಳು ಕಡಿಮೆ ಆಗುತ್ತೆ, ರೂಪಾಯಿ ವ್ಯಾಲ್ಯೂ ಹೆಚ್ಚಾಗುತ್ತೆ, ಲಕ್ಷಾಂತರ ಜನರಿಗೆ ಉದ್ಯೋಗಗಳು ದೊರೆಯುತ್ತೆ. ಬಂಗಾರದ ಜೊತೆಗೆ ಅಲ್ಲಿ ಕಾಪರ್ ನಂತಹ ಮುಂತಾದ ಇತರ ಮೌಲ್ಯಯುತ ಲೋಹಗಳು ದೊರೆಯುವ ಚಾನ್ಸ್ ಅನ್ನೋದು ಇದೆ ಅಂತ. ಭವಿಷ್ಯದಲ್ಲಿ ಪ್ರಪಂಚ ಹೇಗಿರುತ್ತೋ ನೋಡ್ತಾ ಇದ್ರೆ ಮತ್ತೆ ಹಳೆಯ ದಿನಗಳು ಬರುವಂತಿವೆ. ಈಗ ಪ್ರಪಂಚ ಎರಡು ತುಂಡಾಗುವಂತಿದೆ. ಒಂದು ಬದಿಯಲ್ಲಿ ಅಮೆರಿಕದ ಡಾಲರ್ ರಾಜ್ಯವನ್ನ ನಡೆಸ್ತಾ ಇದ್ರೆ ಮತ್ತೊಂದು ಬದಿಯಲ್ಲಿ ಬ್ರಿಕ್ಸ್ ದೇಶಗಳು ಸ್ವಂತ ಕರೆನ್ಸಿ ಅಥವಾ ಗೋಲ್ಡ್ ಬೇಸ್ಡ್ ಟ್ರೇಡಿಂಗ್ ಕಡೆಗೆ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಚೀನಾದ ಸ್ಥಿತಿ ನೋಡಿದ್ರೆ ಶಾಕ್ ಆಗ್ತೀರಾ. ಅವರ ಬಳಿ 2200 ಟನ್ಗಿಂತ ಹೆಚ್ಚು ಬಂಗಾರ ಇದೆ. ಆದ್ರೆ ಅದರಲ್ಲಿ 1 ಗ್ರಾಮ್ ಕೂಡ ಅವರು ಹೊರಗಿನ ದೇಶಗಳಲ್ಲಿ ಇಟ್ಟಿಲ್ಲ. 2008ರಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಬಂದಾಗಲೇ ಚೀನಾ ಸೈಲೆಂಟ್ ಆಗಿ ತನ್ನ ಬಂಗಾರ ಎಲ್ಲವನ್ನ ತಮ್ಮ ದೇಶಕ್ಕೆ ತಂದುಕೊಂಡಿತು. ಅಮೆರಿಕ ಮತ್ತು ಯುರೋಪ್ ನ ಮೇಲೆ ನಂಬಿಕೆ ಇಲ್ಲದೆ ಅವರು ಆ ಕೆಲಸ ಯಾವಾಗ್ಲೂ ಮಾಡಿದ್ರು. ಅವರ ಗೋಲ್ ಏನಂದ್ರೆ ಭವಿಷ್ಯದಲ್ಲಿ ಡಾಲರ್ ಸ್ಥಾನದಲ್ಲಿ ತಮ್ಮ ಕರೆನ್ಸಿ ಯುವಾನ್ ಅನ್ನ ನಿಲ್ಲಿಸಬೇಕು. ಅದಕ್ಕೆ ಬ್ಯಾಕಪ್ ಆಗಿ ಈ ಬಂಗಾರ ಬಳಸ್ತಾರೆ. ಈಗ ಲೇಟ್ ಆದ್ರೂ ಸರಿ, ಭಾರತ ಕೂಡ ಅದೇ ರೂಟ್ ನಲ್ಲಿ ಹೋಗ್ತಿದೆ. ಬೆಟರ್ ಲೇಟ್ ದೆನ್ ನೆವರ್ ಅಂತಾರಲ್ಲ, ಹಾಗೆ ನಾವು ಜಾಗೃತರಾಗ್ತಿದೀವಿ. 1991ರಲ್ಲಿ ಬಂಗಾರ ಅಡ ಇಟ್ಟಿದ್ದು ನಮ್ಮ ದೌರ್ಬಲ್ಯವಾದ್ರೆ 2026ರಲ್ಲಿ ಅದೇ ಬಂಗಾರವನ್ನ ಹಿಂದಕ್ಕೆ ತರುವುದು ನಮ್ಮ ಬಲಕ್ಕೆ ಮತ್ತು ಕಾನ್ಫಿಡೆನ್ಸ್ಗೆ ನಿದರ್ಶನ. ನಾಳೆ ಯುದ್ಧ ಬಂದ್ರು, ಡಿಜಿಟಲ್ ಕರೆನ್ಸಿಗಳು ಕುಸಿದ್ರು, ನಮ್ಮ ಬಳಿ ಫಿಸಿಕಲ್ ಆಗಿ ಬಂಗಾರ ಇದ್ರೆ ಅದೇ ನಮಗೆ ರಕ್ಷಣೆ. ಬಂಗಾರ ಈಗ ಕೇವಲ ಆಭರಣಗಳು ಅಲ್ಲ, ಅದೊಂದು ಆಯುಧ, ಅದೊಂದು ಭರವಸೆ. ರೂಪಾಯಿಗೆ ಬೆಲೆ ಇರಬೇಕಾದ್ರೆ ಹಿಂದೆ ಬಂಗಾರ ಇರಬೇಕು. ನಮ್ಮ ಬಳಿ ಎಷ್ಟು ಗೋಲ್ಡ್ ರಿಸರ್ವ್ಸ್ ಇದ್ರೆ ಪ್ರಪಂಚಕ್ಕೆ ನಮ್ಮ ಕರೆನ್ಸಿ ಮೇಲೆ ಅಷ್ಟು ನಂಬಿಕೆ ಹೆಚ್ಚಾಗುತ್ತೆ. ಅದಕ್ಕೆ ಬಹಳಷ್ಟು ಎಕ್ಸ್ಪರ್ಟ್ಗಳು ಹೀಗೆ ಹೇಳ್ತಿದ್ದಾರೆ. ಭಾರತ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಇಟ್ಟು ವಿದೇಶಗಳಲ್ಲಿರುವ ಉಳಿದ 500 ಚಿಲ್ಲರೆ ಟನ್ ಬಂಗಾರವನ್ನ ಕೂಡ ಪೂರ್ತಿಯಾಗಿ ಭಾರತಕ್ಕೆ ತಂದುಕೊಳ್ಬೇಕು ಅಂತ. ಫೈನಲ್ ಆಗಿ ಒಂದು ಮಾತು, ದೇಶ ತನ್ನ ಬಂಗಾರವನ್ನ ಹಿಂದಕ್ಕೆ ತೆಗೆದುಕೊಳ್ಳುವುದು ಅಂದ್ರೆ ಅದು ಕೇವಲ ಎಕನಾಮಿಕ್ಸ್ ಗೆ ಸಂಬಂಧಿಸಿದ ನಿರ್ಣಯ ಮಾತ್ರವಲ್ಲ, ಅದೊಂದು ಎಮೋಷನಲ್ ಮೆಸೇಜ್ ಕೂಡ. ನಮ್ಮ ಹಣೆ ಬರಹ ನಾವೇ ಬರಿತೀವಿ ಅಂತ, ನಮ್ಮ ಮನೆ ಬೀಗಗಳು ನಮ್ಮ ಬಳಿಯೇ ಇರುತ್ತದೆ ಅಂತ ಪ್ರಪಂಚಕ್ಕೆ ಗಟ್ಟಿಯಾಗಿ ಹೇಳುವುದೇ ಇದರ ಅರ್ಥ. ನಮ್ಮ ಭವಿಷ್ಯಕ್ಕಾಗಿ ನಾವು ಅಮೆರಿಕ ಅಥವಾ ಲಂಡನ್ ಮೇಲೆ ಯಾವುದೇ ಕಾರಣಕ್ಕೂ ಅವಲಂಬಿತವಾಗಿರ್ಬೇಕಿಲ್ಲ ಅಂತ ಇದರ ಅರ್ಥ. ಈಗ ನಡೀತಾ ಇರುವ ಈ ಪರಿಣಾಮಗಳನ್ನ ನೋಡಿದ್ರೆ ಮುಂಬರುವ ಕಾಲದಲ್ಲಿ ಭಾರತ ಫೈನಾನ್ಷಿಯಲ್ ಆಗಿ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಅಂತ ಅನ್ಸುತ್ತೆ. ಈಗ ನಿಮ್ಗೊಂದು ಪ್ರಶ್ನೆ, ಚೀನಾ ಮಾಡಿದಂತೆ ಭಾರತ ಕೂಡ ವಿದೇಶಗಳಲ್ಲಿರುವ ಉಳಿದ ಸ್ವಲ್ಪ ಬಂಗಾರವನ್ನು ಕೂಡ ಪೂರ್ತಿಯಾಗಿ ಭಾರತಕ್ಕೆ ತಂದುಕೊಳ್ಬೇಕಾ ಅಥವಾ ಸೇಫ್ಟಿಗೋಸ್ಕರ ಅಲ್ಲಿ ಕೂಡ ಸ್ವಲ್ಪ ಇರಿಸಬೇಕಾ? ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ನೋಡೋಣ ಎಷ್ಟು ಜನ ಏನನ್ನ ಹೇಳ್ತೀರಾ ಅಂತ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.